ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮೆತ್ತಿ ಪಲ್ಯ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬರ್ರಿ. ಮೆತ್ತಿ ಪಲ್ಯ ಮಾಡಬೇಕಾದ್ರೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹೆಸರುಬೇಳೆ, ಉಪ್ಪು, ಮೆಂತ್ಯ ಸೊಪ್ಪು. ಈಗ ಈ ಇಮೇಜ್ ಒಳಗೆ ತೋರಿಸಿದಂಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಎರಡೂ ಕೂಡ್ಸಿ ಕುಟ್ಕೊಳ್ರಿ. ಅಂತಂದ್ರೆ ಮಿಕ್ಸರಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲ ಕೈಲೇ ಸಣ್ಣ ಸಣ್ಣ ಚಾಪ್ ಮಾಡ್ತಾರಲ್ಲ ಹಂಗೆ ಸಣ್ಣ ಸಣ್ಣ ಪೀಸ್ ಮಾಡಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಕೈಲೇ ಕುಟ್ಕೊಳ್ರಿ. ಮತ್ತು ಈರುಳ್ಳಿ ಏನೈತಲ್ಲ ಅದನ್ನು ಹಿಂಗೆ ನಾ ತೋರಿಸಿದಂಗೆ ಸಣ್ಣ ಸಣ್ಣವಾಗಿ ಕಟ್ ಮಾಡ್ಕೊಳ್ರಿ. ಈಗ ಒಗ್ಗರಣೆ ಹೆಂಗೆ ಹಾಕ್ಬೇಕಂತೇಳಿ ನಾ ಹೇಳ್ಕೊಡ್ತೀನಿ ಬರ್ರಿ. ಒಂದು ಪ್ಯಾನ್ ತೊಗೊಳ್ರಿ, ಗ್ಯಾಸ್ ಹೈ ಫ್ಲೇಮ್ ಒಳಗೆ ಇಡ್ರಿ. ಎಣ್ಣೆ ಏನಪ್ಪ ಎಷ್ಟು ಹಾಕಬೇಕು ಅಂತಂದ್ರೆ ನಾ ದೊಡ್ಡ ಚಮಚಲ್ಲೇ 2 ಚಮಚ ಹಾಕಾಕತ್ತೀನಿ. ನೀವು ಟೀ ಸ್ಪೂನಷ್ಟು ಯೂಸ್ ಮಾಡಾಕತ್ತಿದ್ರಿ ಅಂತಂದ್ರೆ ಒಂದು 15 ಟೀ ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲ 10 ಟೀ ಸ್ಪೂನಷ್ಟು ನೀವು ಹಾಕ್ಕೊಳ್ಬೋದು. ಡಿಪೆಂಡ್ ಅಪಾನ್ ಕ್ವಾಂಟಿಟಿ, ಅದು ಎಷ್ಟು ಕ್ವಾಂಟಿಟಿ ನೀವು ಪಲ್ಯ ತೊಗೊಂಡಿರಿ ಅದ್ರ ಮ್ಯಾಗ ಡಿಪೆಂಡ್ ಆಗ್ತೈತಿ. ಸೊ ಅದು ಎಣ್ಣೆ ಕಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅಂದ್ರೆ ಕೈಲಿ ಕೊಟ್ಕೊಂಡು ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು. ಅದಿನ್ನ ಅರ್ಧಂಬರ್ಧ ಅಂದ್ರೆ ಏನೋ ಶಾಲೋ ಫ್ರೈ ಅಂತಾರಲ್ಲ ಹಂಗೆ ಇನ್ನೂ ಸ್ವಲ್ಪ ಫ್ರೈ ಆದ ತಕ್ಷಣ ನೀವೇನು ಮಾಡಬೇಕು ಅಂತಂದ್ರೆ ಈರುಳ್ಳಿ ನಾವೇನು ಹೆಚ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಬೇಕು. ಇಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಸುಟ್ಟು ಬಿಡ್ತಾವೆ ಅಂತಂದ್ರೆ ಪೂರ್ತಿ ಹೊತ್ತೆ ಬಿಡ್ತಾವೆ. ಅದು ಪೂರ್ತಿ ಫ್ರೈ ಆಗೋ ತನಕ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವಾಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಪೂರ್ತಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದ್ರೊಳಗೆ ಏನು ಮಾಡಬೇಕು ಅಂತಂದ್ರೆ ನಾವು ಈಗ ನನ್ನ ಕಡೆ ಈಗ ಏನಿತ್ತಪ್ಪ ಅಂತಂದ್ರೆ ಹೆಸರು ಬೇಳೆ ಇತ್ತು. ಸೊ ಅದಕ್ಕೆ ನಾನು ಹೆಸರು ಬೇಳೆ ಹಾಕ್ಕೊಂಡಿನಿ. ನಿಮ್ಮ ಕಡೆ ಈಗ ತೊಗರಿ ಬೇಳೆ ಇದ್ದರೂ ಹಾಕ್ಕೊಳ್ಬೋದು. ಅದನ್ನು ಬಿಟ್ಟು ಮತ್ತೆ ಬೇರೆ ಯಾವುದು ಬೇಳೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ತೊಗರಿ ಬೇಳೆ ಇಲ್ಲ ಹೆಸರು ಬೇಳೆ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡು ಸ್ವಲ್ಪ ಅದನ್ನು ನೀರು ಹಾಕ್ಕೊಂಡು ಕುದಿಸ್ಕೊಳ್ರಿ. ಇಲ್ಪ ನಮ್ಮ ಕಡೆ ಯಾವುದು ಬೇಳೆನ ಇಲ್ಲಿ ಹೆಂಗೆ ಮಾಡೋದು ಅಂತ ಅಂದ್ರೆ ಶೇಂಗಾ ಇರ್ತೈತಲ್ಲ ಅಂದ್ರೆ ಕಡಲೆ ಬೀಜ ಅಂತ ನೀವು ಈಚೆ ಕಡೆ ದಕ್ಷಿಣ ಕರ್ನಾಟಕ ಒಳಗೆ ಕರೀತಾರೆ. ಹಂಗೆ ಶೇಂಗಾ ಅದನ್ನು ಕುಟ್ಕೊಳ್ರಿ. ಕೈಲೇ ಕುಟ್ಕೊಂಡು ಅಂದ್ರೆ ಹಸಿ ಶೇಂಗಾನ ತೊಗೊಳ್ರಿ, ಹುರಿದು ಶೇಂಗಾ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಸಿ ಶೇಂಗಾ ಏನು ಮಾಡಬೇಕಪ್ಪ ಅಂದ್ರೆ ಕೈಲೇ ಕುಟ್ಕೊಂಡು ಅದನ್ನು ಹಾಕೊಳ್ರಿ. ಬಟ್ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಶೇಂಗಾ ಐತಿ ಅದಕ್ಕೆ ನೀರು ಹಾಕೊಂಡು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಹಂಗೆ ಡೈರೆಕ್ಟ್ ಆಮೇಲೆ ಮೆತ್ತಿ ಪಲ್ಯ ಹಾಕ್ಕೊಂಡು ಅದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಅಂದ್ರೆ ಚೆನ್ನಾಗೆಲ್ಲ ಶೇಂಗಾ ಮತ್ತು ಮೆತ್ತಿ ಪಲ್ಯ ಎರಡೂ ಒಂದು ಜೀವ ಆಗಿ ತಿರುಗಿಸ್ಕೊಂಡು ಅದನ್ನು ಕುಕ್ ಮಾಡ್ಕೊಂಡ್ರೆ ಆಯಿತು. ಈಸಿ ವೇ ಒಳಗೆ ನಿಮ್ಮ ಮೆತ್ತಿ ಪಲ್ಯ ರೆಡಿ ಆಗ್ತೈತಿ. ಬಟ್ ಈಗ ನಾವು ಬ್ಯಾಳೆ ಹಾಕಿವಿ, ಬ್ಯಾಳೆ ಹಾಕ್ಕೊಟ್ರೋದ್ರಿಂದ ಏನು ಮಾಡಬೇಕು ಅಂತಂದ್ರೆ ನೀರು ಹಾಕ್ಕೊಳ್ಬೇಕು. ನೀರು ಸ್ವಲ್ಪನ ಹಾಕ್ಕೊಡ್ರಿ, ಭಾಳ ಹಾಕ್ಕೊಂಡ್ರೆ ನಿಮ್ಮ ಮೆತ್ತಿ ಪಲ್ಯ ಪೂರ್ತಿ ಫೇಲ್ ಆಗಿಬಿಡ್ತೈತಿ. ಯಾಕಂದ್ರೆ ಬ್ಯಾಳೆನೂ ಕಿಚಡಿ ಆಗ್ತೈತಿ, ಆಮೇಲೆ ಅದ್ರ ಜೋಡಿ ನೀವು ಪಲ್ಯ ಮಿಕ್ಸ್ ಮಾಡ್ರೆ ಅದನ್ನು ಕಿಚಡಿ ಆಗಿಬಿಡ್ತೈತಿ. ಸೊ ಅದನ್ನು ಅವಾಯ್ಡ್ ಮಾಡಿರಿ. ಸಣ್ಣ ವಾಟಿ ಇಲ್ಲ ಗ್ಲಾಸ್ ಅರ್ಧ ಗ್ಲಾಸ್ ಅಷ್ಟು ನೀವು ಹಾಕ್ಕೊಂಡ್ರು ಸಾಕು. ಅದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಕುದಿಸ್ಕೊಳ್ಬೇಕು. ಈಗ ನೀವು ನೋಡ್ತಿರ್ಬೋದು ನೀರೆಲ್ಲ ಹಿಂಗ್ಯಾವು ಅಂತಂದ್ರೆ ಪೂರ್ತಿ ಕುದ್ದೈತಿ ಬ್ಯಾಳಿ. ಈಗೇನು ಮಾಡಬೇಕು ಅಂತಂದ್ರೆ ಮೆತ್ತಿ ಪಲ್ಯ ನಾವು ಹಾಕ್ಕೊಳ್ಬೇಕು. ನೀವು ಚೆನ್ನಾಗಿ ನೋಡ್ತಿರ್ಬೋದು ಪೂರ್ತಿ ನೀರೆಲ್ಲ ಬಸದು ಹೋಗೈತಿ. ಸೊ ಈಗ ಏನು ಮಾಡಾಕತ್ತೀನಿ ಅಂತಂದ್ರೆ ಮೆತ್ತಿ ಪಲ್ಯ ಆ್ಯಡ್ ಮಾಡ್ಕೊಳಕತ್ತೀನಿ. ಮೆತ್ತಿ ಪಲ್ಯ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೊಂದು ಸತಿ ಅದನ್ನು ತಿರ್ಸ್ಕೋಬೇಕು. ನಿಮಗೆ ಪೂರ್ತಿ ಮಾಡಬೇಕಾದ್ರೆ ನೀವು 2 ನಿಮಿಷಕ್ಕೂ ಅದನ್ನು ತಿರ್ಸ್ಕೋತಾ ಇರಬೇಕಾಗ್ತೈತಿ, ಇಲ್ಲಂತಂದ್ರೆ ಹೊತ್ತಿ ಹುರ್ಗಡ್ಲೆ ಆಗ್ತೈತಿ. ಸೊ ಅದನ್ನು ಚೆನ್ನಾಗಿ ತಿರ್ಸ್ಕೊಂಡಿನಿ. ಈಗ ತಿರ್ಸ್ಕೊಂಡು ಪೂರ್ತಿ ಅದು ಒಂದು ಜೀವ ಅಂತಾರಲ್ಲ ಹಂಗೆ ಬ್ಯಾಡಿ ಮತ್ತು ಪಲ್ಯ ಒಂದು ಜೀವ ಆದಮೇಲೆ ಉಪ್ಪನ್ನ ಮೊದಲು ಹಾಕೀನಿ. ನಿಮಗೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಮ್ಯಾಗ ಇನ್ನೊಂದು ಚೂರು ಹಾಕ್ಕೊಡ್ರಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಬಿಡಬೇಕು. ಯಾಕಂದ್ರೆ ಆಗ ಹೇಳಿನ ಮೆತ್ತಿ ಪಲ್ಯ ಏನೈತಿ ನೀರು ಬಿಡ್ತೈತಿ ಅಂದ ತಕ್ಷಣ ಅದು ನೀರು ಬಿಡೋ ತನಕ ಪೂರ್ತಿ ಅದು ನೀರೆಲ್ಲ ಬಿಟ್ಟು ಹೋಗೋ ತನಕ ಅದನ್ನು ವೇಟ್ ಮಾಡಬೇಕು. ಸೊ ಹೀಗಾಗಿ ಅದನ್ನು ವೇಟ್ ಮಾಡಿರಿ. ಒಂದು 5 ನಿಮಿಷ ನೀವು ಲೋ ಫ್ಲೇಮ್ ಒಳಗಿಟ್ಟು ಮೆತ್ತಿ ಪಲ್ಯ ಆಗೋ ತನಕ ವೇಟ್ ಮಾಡಿರಿ. ಈಗ ನೀವು ನೋಡ್ತಿರ್ಬೋದು ಮೆತ್ತಿ ಪಲ್ಯ ರೆಡಿ ಆಗೈತಿ. ಸೊ ಸರ್ವ್ ಮಾಡೋಕ್ಕೂ ರೆಡಿ ಐತಿ. ಬೇಕಿದ್ರೆ ನೀವು ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ಬೋದು, ಒಬ್ಬರು ರೈಸ್ ಜೊತೆನೂ ತಿಂತಾರೆ. ಸೊ ನಿಮ್ಮ ಇಷ್ಟ, ಯಾವುದ್ರ ಜೊತೆ ಆದರೂ ತಿನ್ಬೋದು. ಅದರ ಡೆಲಿಷಿಯಸ್ ಆಗಿರ್ತೈತಿ, ಭಾರಿ ಟೇಸ್ಟಿ ಆಗಿರ್ತೈತಿ ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ದು ಯಾವುದೋ ವಿಡಿಯೋ ಬಂದ್ರೂ ಫಸ್ಟ್ ನಿಮಗನ ಬರ್ತೈತಿ. ಸೊ ಅದನ್ನು ಪ್ರೆಸ್ ಮಾಡೋದು ಮರಿಬೇಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.